ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದು ಯಾರು, ಗೆದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ. ಅದಲ್ಲದೆ ನಿನ್ನೆ ಅಪ್ಡೇಟ್ಗಳ ಬಗ್ಗೆ ತುಂಬ ಜನ ಕೇಳ್ತಿದ್ರು, ಮೇಡಮ್ ನಿಜ ಹೇಳಿ ಮೋಕ್ಷಿತ ಹಾಗೂ ಯಾರು ಭವೇಗೌಡರು ನಿಜವಾಗ್ಲೂ ಗೆದ್ರಾ ಅಂತೇಳಿ ತುಂಬ ಜನ ಕೇಳ್ತಿದ್ರು. ಬೇರೆ ತಲೆ ಎಲ್ಲ ಮಂಜಣ್ಣವ್ರು ಗೆದ್ದರು, ಗೌತಮಿ ಅವ್ರು ಗೆದ್ದರು ಅಂತ ತೋರಿಸ್ತಾರೆ. ನೀವು ನೋಡಿದ್ರೆ ಭವೇಗೌಡರು ಗೆದ್ರು ಅಂತ 2 ವಿಡಿಯೋದಲ್ಲಿ ಅದನ್ನೇ ಹೇಳ್ತಿದ್ರಲ್ಲ, ನಿಜವಾಗ್ಲೂ ಗೆದ್ರಾ ಅಂತ ಕೇಳ್ತಿದ್ರಿ. ನೋಡಿರ್ಬೋದು ನನ್ನ ಅಪ್ಡೇಟ್ ಯಾವ ರೀತಿ ಇರುತ್ತೆ ಅಂತೇಳಿ. ನಿಜವಾಗ್ಲೂ ನಾನು 2 ವಿಡಿಯೋದಲ್ಲಿ ಹೇಳಿದೆ ಭವೇಗೌಡ ಟಿಕೆಟ್ ಫಿನಾಲೆ ಸಿಗುತ್ತೆ, ಮೋಕ್ಷಿತ ಆಗಿ ಭವೇಗೌಡ ಈ ಟಾಸ್ಕ್ ಗೆಲ್ತಾರೆ ಅಂತೇಳಿ ನಾನು 2 ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಅವ್ರ ಮಾತು ಕೇಳ್ಕೊಂಡು ಚೇಂಜ್ ಮಾಡಲ್ಲ. ನನಗೆ ಬಂದಿರೋ ಅಪ್ಡೇಟ್ ಬಗ್ಗೆ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ ಅಷ್ಟೇ. ನಿಮಗೆ ನೋಡಿರ್ಬೋದು ನೀವು ನಿನ್ನೆ ಟಾಸ್ಕ್ ಯಾರು ಗೆದ್ರು ಅಂತ. ಅಷ್ಟೇ ಇಲ್ಲ, ಈ ವಾರ ಪೂರ್ತಿನೇ ಹೇಳ್ತಿದ್ದೆ ನಾನು. ಗೆದ್ದಿದ್ದು ಬಂದು ತ್ರಿವಿಕ್ರಮ್ ಟೀಮೇ, ಹನುಮಂತು ಅವ್ರು ಇರೋದಲ್ಲ ಆ ಟೀಮೇ ಗೆದ್ದಿದ್ದಂತ ನಾನು ಹೇಳ್ಕೊತ ಬಂದೆ. ಅದೇ ರೀತಿ ಆಯಿತು, ಆ ರೀತಿ ಇರುತ್ತೆ ನನ್ನ ಅಪ್ಡೇಟು. ಬನ್ನಿ ಇವತ್ತು ಟಿಕೆಟ್ ಫಿನಾಲೆ ಯಾರು ಗೆದ್ರು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕಾತುರಿಂದ ಕಾತಿರೋ ಟಿಕೆಟ್ ಫಿನಾಲೆ ಈಗಾಗಲೇ ಬಂದ್ಬಿಡ್ತಂತ ಹೇಳ್ಬೋದು. ಇವತ್ತು ಟಿಕೆಟ್ ಫಿನಾಲೆ ಸಿಕ್ಕಿದ್ಯಾರು. ಅಷ್ಟೇ ಅಲ್ಲದೆ ಈ ವಾರ ನೋಡ್ಬೋದು ಬಿಗ್ ಬಾಸ್ ಮನೆ ಅಂತ ಹೈ ವೋಲ್ಟೇಜ್ ಟಾಸ್ಕ್ಗಳಿಂದ ತುಂಬಿತ್ತಂತ ಹೇಳ್ಬೋದು. ಎಲ್ಲರಿಗೂ ಒಂದೇ ಕುತೂಹಲ, ಟಿಕೆಟ್ ಫಿನಾಲೆ ನಾನು ಪಡ್ಕೊಬೇಕು, ಟಿಕೆಟ್ ಫಿನಾಲೆ ನಾನು ಆಟ ಆಡಬೇಕು, ಅಲ್ಲಿ ಸೋಲ್ತಿನೂ ಬಿಡ್ತಾನೋ ಸೆಕೆಂಡ್ರಿ, ಒಟ್ಟು ಟಿಕೆಟ್ ಫಿನಾಲೆ ನಾನು ಪಡ್ಕೊಬೇಕು ಅಂತೇಳಿ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದರು. ಅದಲ್ಲದೆ ನೋಡಿರ್ಬೋದು ನೀವು ಫಸ್ಟೇ ಟಾಸ್ಕ್ ಗೆದ್ದಿದ್ದು ಅದು ಬಂದು ತ್ರಿವಿಕ್ರಮ್ ಅವ್ರ ಟೀಮು. ಹೌದು, ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತ ಹಾಗೂ ಭವೇಗೌಡ ಅವ್ರ ಟೀಮ್ ಗೆಲ್ಲುತ್ತೆ. ಈ ಟೀಮಲ್ಲಿ ಗೆದ್ದು ಟಿಕೆಟ್ ಫಿನಾಲೆ ಯಾರು ಪಡ್ಕೊತಾರಂತಂದರೆ, ಟಿಕೆಟ್ ಫಿನಾಲೆಗೆ ಒಂದು ಗೇಮ್ ಕೊಟ್ಟಿರ್ತಾರೆ. ತೂಕ ಇದು ಮಾಡ್ಕೊಳೋದು, ಒಂದು ಬ್ಯಾಗ್ನ ಹಾಕ್ಕೊಂಡು ವೇಟ್ನ ಬ್ಯಾಲೆನ್ಸ್ ಮಾಡೋದು ಕೊಟ್ಟಿರ್ತಾರೆ. ಈ ಬ್ಯಾಲೆನ್ಸ್ನಲ್ಲಿ ನೋಡಿರ್ಬೋದು ತ್ರಿವಿಕ್ರಮ್ ಅವ್ರು ಗೆದ್ದು ಟಿಕೆಟ್ ಫಿನಾಲೆ ಪಡ್ಕೊತಾರೆ. ಈ ಟಾಸ್ಕ್ನಲ್ಲಂತೂ ತುಂಬಾ ಅದ್ಭುತವಾಗಿ ಆಡಿದ್ದಂತಂದರೆ ಅದು ಭವೇಗೌಡ ಹಾಗೂ ಮೋಕ್ಷಿತ ಅವರು. ಲಾಸ್ಟಿಗೆ ಇವರು ತ್ರಿವಿಕ್ರಮ್ ಹಾಗೂ ಹನುಮಂತವ್ರಿಗೆ ಬ್ಯಾಗ್ ಅಷ್ಟು ಹಾಕಲಿಲ್ಲ, ಆದರೆ ಅತಿ ಹೆಚ್ಚು ಬ್ಯಾಗ್ ವೇಟ್ ಹಾಕಿದ್ದು ಮಾತ್ರ ಅದು ಭವೇಗೌಡ ಅವರಿಗೆ, ಸೆಕೆಂಡ್ ಮೋಕ್ಷಿತ ಅವರಿಗೆ ಹಾಕಿದ್ದು, ಥರ್ಡ್ ಬಂದು ಹನುಮಂತವರಿಗೆ, ಲಾಸ್ಟ್ ಬಂದು ತ್ರಿವಿಕ್ರಮ್ ಅವರಿಗೆ. ಈ ಟಾಸ್ಕ್ನ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. ತ್ರಿವಿಕ್ರಮ್ ಅವರು ಫಸ್ಟ್ ಟಿಕೆಟ್ ಫಿನಾಲೆ ಪಡ್ಕೊತಾರೆ. ಸೋತ ತಂಡದಿಂದ ಚೈತ್ರ ಕುಂದಾಪುರ್ ಅವರು ಹೊರಗೆ ಉಳಿದ ಟಿಕೆಟ್ ಫಿನಾಲೆಯಿಂದ ಹೊರಗೆ ಬರ್ತಾರೆ. ಸೆಕೆಂಡ್ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಕೂಡ ಭವೇಗೌಡ, ಹನುಮಂತು ಹಾಗೂ ಮೋಕ್ಷಿತವ್ರು ಗೆಲ್ತಾರೆ. ಈ ಟಾಸ್ಕ್ನಲ್ಲಿ ಗೆದ್ದು ಯಾರು ಹನುಮಂತವ್ರು ಟಿಕೆಟ್ ಫಿನಾಲೆಗೆ ಹೋಗ್ತಾರೆ. ಒಂದು ಟಾಸ್ಕ್ ಕೊಡ್ತಾರೆ, ಬಾಲಿಂದ ಬ್ಯಾಲೆನ್ಸ್ ಮಾಡೋದು. ಈ ಟಾಸ್ಕ್ನಲ್ಲಿ ಹನುಮಂತವ್ರು ಗೆದ್ದು ಟಿಕೆಟ್ ಫಿನಾಲೆ ಟಾಸ್ಕ್ ಆಡೋಕ್ಕೆ ಬ್ಯಾಡ್ಜ್ ಪಡ್ಕೊತಾರೆ. ಹಾಗೆ ಇದರಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತಂದರೆ, ಅವ್ರ ಗೆಳೆಯ ಆಗಿರುವಂತಹ ಧನರಾಜ್ ಅವರು ಅಪೋಸಿಟ್ ತಂಡದಿಂದ ಹೊರಗಡೆ ಉಳಿತಾರೆ, ಟಿಕೆಟ್ ಫಿನಾಲೆಯಿಂದ ಹೊರಗೆ ಬರ್ತಾರೆ. ನೆಕ್ಸ್ಟ್ ಬಂದು ಇನ್ನೇನು 3ನೇ ಟಾಸ್ಕ್ ನೋಡ್ಬೋದು. 3ನೇ ಟಾಸ್ಕ್ ಅಂತ ಹೈ ವೋಲ್ಟೇಜ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇದಂತೂ ಒಂದ್ಸಲ ಮೈ ಜುಮ್ ಅನ್ಸ್ಬೋದು ಅಂತಲೇ ಹೇಳ್ಬೋದು. ಟಾಸ್ಕು ನೀರು ತುಂಬ್ತಿರುತ್ತೆ, ನೀರು ತೊಗೊಂಡೋಗಿ ಬಕೆಟ್ ಒಳಗೆ ಹಾಕೋದಿರುತ್ತೆ. ಈ ಟಾಸ್ಕ್ ನೋಡಿರ್ಬೋದು ಗೌತಮಿ ಹಾಗೂ ಮಂಜಣ್ಣವ್ರ ನಡುವೆ ಒಂಥರ ಬಿರುಕು ಮೂಡಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಟಾಸ್ಕ್ ನೋಡಿರ್ಬೋದು. ಈ ಟಾಸ್ಕಲ್ಲಿ ಮೇನ್ ಅಂತಂದರೆ ಅಲ್ಲಿ ನೀರು ತುಂಬ್ತಿರೋದನ್ನ ತೊಗೊಂಡೋಗಿ ಆ ಡ್ರಮ್ನ ಹಾಕೋದೇ ಮುಖ್ಯ ಆಗಿರುತ್ತೆ. ಗೌತಮಿ ಹೇಳಿದ ನಿಜ, ಯಾಕಂದರೆ ಮಂಜಣ್ಣವ್ರು ತೊಗೊಂಡೋಗಿ ಹಾಕ್ಬೋದಿತ್ತು. ಯಾಕಂತಂದರೆ ಇಲ್ಲಿ ಮೇನ್ ಇರೋದು ನೀರು ತೊಗೊಂಡೋಗಿ ಟಬ್ನ ತುಂಬ್ತಿರೋ ನೀರು ತೊಗೊಂಡೋಗಿ ಡ್ರಮ್ಮಿಗೆ ತುಂಬಿಸೋದು, ಅದನ್ನ ಹೊರ ಹಾಕೋದೇ ಮೇನ್ ಆಗಿರುತ್ತೆ. ಇದರಲ್ಲಿ ಇವರಿಬ್ಬರು ಸ್ವಲ್ಪ ಮೋಕ್ಷಿತ ಹಾಗೂ ಭವೇಗೌಡರು ತುಂಬನೇ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಟಾಸ್ಕ್ನ ಸತನ ಅಷ್ಟೇ ಭವೇಗೌಡ ಮೋಕ್ಷಿತವ್ರು ಗೆಲ್ತಾರೆ ಲಾಸ್ಟ್ ಟಾಸ್ಕ್ನ, ಕೊನೆ ಟಾಸ್ಕ್ನ. ಹಾಗೆ ಕೊನೆ ಟಾಸ್ಕ್ನಲ್ಲಿ ಟಿಕೆಟ್ ಫಿನಾಲೆಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಪಜಲ್ ಗೇಮ್. ಈ ಪಜಲ್ ಗೇಮ್ ನೋಡಿರ್ಬೋದು. ಈ ಪಜಲ್ ಗೇಮ್ನಲ್ಲಿ ಭವೇಗೌಡ ಅವ್ರಿಗೆ ಹೇಳ್ತಾರೆ, ಟಿಕೆಟ್ ಫಿನಾಲೆ ಭವೇಗೌಡ ಪಡ್ಕೊತಾರೆ. ಓವರಾಲ್ ಆಗಿ ಟಾಸ್ಕ್ ಆಡಿ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದು ಬಂದು ತ್ರಿವಿಕ್ರಮ್, ಹನುಮಂತು ಹಾಗೂ ಭವೇಗೌಡರು. ಹಾಗೆ ಡೈರೆಕ್ಟಾಗಿ ಈ ವಾರ ಕ್ಯಾಪ್ಟನ್ ಆಗಿರುವಂಥವರಿಗೆ ಡೈರೆಕ್ಟ್ ಟಿಕೆಟ್ ಫಿನಾಲೆ ಟಾಸ್ಕ್ ಆಡೋಕ್ಕೆ ಸಿಕ್ಕಿದೆ. ಅದು ಬಂದು ಟಿಕೆಟ್ ಫಿನಾಲೆ ಒಟ್ಟು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಹನುಮಂತು, ತ್ರಿವಿಕ್ರಮ್, ಭವೇಗೌಡ ಹಾಗೂ ರಜತ್ ಅವ್ರು ಈ ವಾರ ಕ್ಯಾಪ್ಟನ್ ಆಗಿರೋ ಕಾರಣಕ್ಕೆ ಅವ್ರು ಡೈರೆಕ್ಟಾಗಿ ಟಿಕೆಟ್ ಫಿನಾಲೆ ಆಟ ಆಡ್ತಿದ್ದಾರೆ. ಅದಲ್ಲದೆ ಈ ಟಾಸ್ಕ್ ಏನಂತಂದರೆ, ಅಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಆ ಬಾಕ್ಸ್ ಒಳಗೆ ಒಂದು ಫ್ಲಾಗ್ ಇರುತ್ತೆ. ಆ ಬಾಕ್ಸಿಗೆ ಕೀ ಎಲ್ಲಿರ್ತಂತಂದರೆ ಅಲ್ಲಿ ಹಗ್ಗ ಥರದ್ದು ಒಂದು ದೊಡ್ಡದಾಗಿ ಜೋಡಿಸಿರ್ತಾರೆ. ಅಲ್ಲಿ ಹಗ್ಗದಲ್ಲಿ ಕೀಗಳನ್ನ ಜೋಡಿಸಿರ್ತಾರೆ. ಆ ಕೀನ ಬಿಚ್ಕೊಂಡೋಗಿ ಅವರು ಆ ಬಾಕ್ಸ್ನ ಓಪನ್ ಮಾಡಿ ಅದನ್ನ ಫುಲ್ ಫಾಸ್ಟಾಗಿ ಎತ್ತಿ, ಯಾರು ಅತಿ ಹೆಚ್ಚು ಕಡಿಮೆ ಸಮಯದಲ್ಲಿ ಎತ್ತೋಗಿ ಅಲ್ಲಿ ಫ್ಲಾಗ್ನ ಯಾರು ಅತಿ ಕಡಿಮೆ ಟೈಮ್ನಲ್ಲಿ ಈ ಟಾಸ್ಕ್ ಗೆಲ್ತಾರೋ ಅವರು ಈ ಟಾಸ್ಕ್ ವಿನ್ ಆಗ್ತಾರೆ. ಮೂಲಗಳ ಮಾಹಿತಿ ಪ್ರಕಾರ ಅಂತೂ ಈ ಟಿಕೆಟ್ ಫಿನಾಲೆ ಟಾಸ್ಕ್ ಗೆದ್ದಿದ್ದು ಅದು ಬಂದು ಭವೇಗೌಡ ಅವರು. ಹೌದು, ಈ ವಾರ ಟಿಕೆಟ್ ಫಿನಾಲೆ ಟಾಸ್ಕ್ ಗೆದ್ದು ಡೈರೆಕ್ಟ್ ಫಿನಾಲೆಗೆ ಹೋಗ್ತಿರೋದು ಬಂದು ಅದು ಭವೇಗೌಡ ಅವರು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾರು ಗೆಲ್ಲಬೇಕಿತ್ತು ಅಂತಲೂ ಕಮೆಂಟ್ ಮಾಡಿ. ಭವೇಗೌಡರು ಗೆದ್ದಿದ್ದ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.